ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತಂದರೆ ಹಲ್ಲಿನ ಸಮಸ್ಯೆಗಳು ಜಾಸ್ತಿಯಾಗಿ ಉದ್ಭವಗೊಳ್ತಾ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಹಲ್ಲಿನ ಸಮಸ್ಯೆಗಳಿದ್ದಿದ್ದೆ. ನಮ್ಮ ಆಹಾರ ಪದ್ಧತಿ ಕ್ರಮಗಳನ್ನೆಲ್ಲ ನೋಡಿದಾಗ ಹಲ್ಲಲ್ಲಿ ಹುಳುಕಾಗುವಂಥದ್ದು, ಒಸಡಲ್ಲಿ ರಕ್ತಸ್ರಾವ ಆಗುವಂಥದ್ದು, ಇನ್ಫೆಕ್ಷನ್ ಆಗುವಂಥದ್ದು ಯಾಕೆ ಅಂತಂದರೆ ಮೇನ್ಲಿ ಬಿಕಾಸ್ ಆಫ್ ವಿ ಕನ್ಸ್ಯೂಮ್ ಶುಗರಿ ಐಟಮ್ಸ್. ಏನು ಅಂತಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಅಂದ್ಬಿಟ್ಟು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಶ್. ನಾನು ಅಭಿನವ್ ವಿದ್ಯಾತೀರ್ಥ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಂತ ವೈದ್ಯನಾಗಿದ್ದೇನೆ. ಈ ದಿನ ನಾನು ನಿಮಗೆ ತಿಳಿಸ್ಕೊಡೋದು ಏನು ಅಂತಂದರೆ ಹಲ್ಲು ಮತ್ತು ಬಾಯಿಯ ಆರೋಗ್ಯ, ಆಮೇಲೆ ದಂತ ಚಿಕಿತ್ಸಾ ಕ್ರಿಯೆಗಳನ್ನೆಲ್ಲ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತಂದರೆ ಹಲ್ಲಿನ ಸಮಸ್ಯೆಗಳು ಜಾಸ್ತಿಯಾಗಿ ಉದ್ಭವಗೊಳ್ತಾ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಹಲ್ಲಿನ ಸಮಸ್ಯೆಗಳಿದ್ದಿದ್ದೆ. ಇದು ಹೇಗೆ ಅಂತಂದರೆ ಅವರಿಗೆ ಗೊತ್ತಿಲ್ಲದೇನೋ ತುಂಬ ಸಮಸ್ಯೆಗಳಿರುತ್ತೆ. ಅದನ್ನು ಒಮ್ಮೆ ಅವರು ಪರೀಕ್ಷೆಯಲ್ಲಿ ಮಾಡಿಕೊಂಡಾಗ ನಾವು ಅದನ್ನು ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಏನಿರುತ್ತೆ ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸಾ ಕ್ರಮಗಳನ್ನೆಲ್ಲ ಕೊಡ್ಬೋದು. ಹಾಗೆ ಇವಾಗ ಏನಂತಂದರೆ ನಮ್ಮ ದಿನನಿತ್ಯದ ಜೀವನ ಶೈಲಿ, ನಾವು ತಿನ್ನುವಂಥ ಆಹಾರ ಪದಾರ್ಥಗಳು, ಅದು ಏನಾಗುತ್ತೆ ಅಂತಂದರೆ ಹಲ್ಲಿನ ಮೇಲೆ ಪರಿಣಾಮಗಳನ್ನು ಅಲ್ಲೆಲ್ಲ ಬಿದ್ದು ತುಂಬ ಸಮಸ್ಯೆಗಳೆಲ್ಲ ಆಗ್ತಾ ಇರ್ತಕ್ಕಂಥದ್ದು. ಇವಾಗ ಮೇನ್ಲಿ ನಾವು ಫೋಕಸ್ ಮಾಡಬೇಕು ಅಂದರೆ ಹಲ್ಲಿನ ಸಮಸ್ಯೆಗಳು ಯಾವ್ಯಾವುದು ಅಂತ ಅಂದ್ಬಿಟ್ಟು. ಇವಾಗ ಏನಾಗುತ್ತೆ ಅಂತಂದರೆ ತುಂಬ ಜನ ಪೇಷಂಟ್ಗಳು ಬರ್ತಾರೆ, ಹಲ್ಲು ನೋವು ಅಂತ ಬರ್ತಾರೆ. ಡೆಂಟಲ್ ಪೇಯ್ನು, ಆಮೇಲೆ ಟೂತ್ ಡಿಕೆ ಅಂತ ಹೇಳ್ತೀವಿ, ಅಂದರೆ ಹಲ್ಲು ಹುಳುಕಾಗುವಂಥದ್ದು, ಆಮೇಲೆ ಬಾಯಿ ಮತ್ತು ಒಸಡಿನ ಸಮಸ್ಯೆಗಳು, ಅಂದರೆ ಬ್ಲೀಡಿಂಗ್ ಗಮ್ಸ್ ಅಂತ ಅಂದ್ಬಿಟ್ಟು ಬಾಯಿಯಲ್ಲಿ ರಕ್ತ ಎಲ್ಲ ಬರ್ತಕ್ಕಂಥದ್ದು, ಆಮೇಲೆ ಬ್ಯಾಡ್ ಹ್ಯಾಲಿಟೋಸಿಸ್ ಅಂತ ಹೇಳ್ತೀವಿ, ಬ್ಯಾಡ್ ಸ್ಮೆಲ್ಲು, ಬಾಯಲ್ಲಿ ದುರ್ವಾಸನೆ ಬರ್ತಕ್ಕಂಥದ್ದು, ಹಲ್ಲು ಅಲ್ಲಾಡ್ತಾ ಇದೆ. ಮಲ್ಟಿಪಲ್ಲು ಕಾಯಿಲೆಗಳೆಲ್ಲ ಇರುತ್ತೆ. ಅದಕ್ಕೆ ಅದಕ್ಕೆ ಆದಂತಹ ಕ್ರಮಗಳೆಲ್ಲ ಇರುತ್ತೆ. ಪ್ರಿವೆಂಟಿವ್ ಮೆಷರ್ಸ್ ಇರುತ್ತೆ. ಆಮೇಲೆ ಸರ್ಜಿಕಲ್ ಥಿಂಗ್ಸ್ ಎಲ್ಲ ಇರುತ್ತೆ. ಪ್ರಿವೆನ್ಷನ್ ಎಲ್ಲ ಬಂದಾಗ ಹುಳುಕಲ್ಲಿಗೆ ನಾರ್ಮಲ್ಲು ಸ್ಟಾರ್ಟಿಂಗಿನ ಬೇಸಿಕ್ಕಾಗಿ ಪ್ರಿವೆಂಟಿವ್ ಏನು ಮಾಡ್ಬೋದು ಅಂತಂದರೆ ಫಸ್ಟು ಬಾಯಿನೆಲ್ಲ ಸ್ವಚ್ಛ ಮಾಡಿ ಕ್ಲೀನ್ ಮಾಡ್ಕೊಳುವಂಥದ್ದು. ಹುಳುಕೇನಾದರೂ ಆಗಿದರೆ ಅದಕ್ಕೆ ಫಿಲ್ಲಿಂಗ್ ಅಂತ ಬರುತ್ತೆ, ಅಂದರೆ ಈಗ ಸಿಮೆಂಟ್ ಹಾಕೋದು ರೆಸ್ಟೋರೇಷನ್ ಅಂತ ಹೇಳ್ತೀವಿ. ಫಿಲ್ಲಿಂಗ್ ಮಾಡಿಬಿಟ್ಟು ಟೂತ್ ಸ್ಟ್ರಕ್ಚರ್ನ ಪ್ರಿಸರ್ವ್ ಮಾಡಿ ಇಟ್ಕೊಳುವಂಥದ್ದು. ಸಪೋಸ್ ಏನಾದರೂ ಟೂತ್ ಪೇನ್ ಏನಾದರೂ ಆಯಿತು, ಡಿಕೆ ಆಗಿಬಿಟ್ಟು ಹಲ್ಲು ಒಳಗಡೆ ಪಲ್ಪ್ ಅಂತ ಹೇಳ್ತೀವಿ, ನರದ ಚೇಂಬರು, ಅಲ್ಲಿ ಏನಾದರೂ ಎಫೆಕ್ಟ್ ಆದವಾಗ ಏನಾಗುತ್ತೆ, ಅದನ್ನು ನಾವು ಉಳಿಸುವಂಥ ಕ್ರಮಗಳು, ಅಂದರೆ ರೂಟ್ ಕೆನಾಲ್ ಥೆರಪಿ ಅಂತ ಹೇಳ್ತೀವಿ. ಅಂದರೆ ಹಲ್ಲು ಒಳಗಡೆ ಆಗಿರ್ತಕ್ಕಂಥ ಇನ್ಫೆಕ್ಷನ್ಗಳನ್ನೆಲ್ಲ ತೆಗೆದು ಅದಕ್ಕೆ ಫಿಲ್ಲಿಂಗ್ ಮಾಡಿ ಆಮೇಲೆ ಹಲ್ಲಿಗೆ ಕ್ಯಾಪ್ ಹಾಕಿಬಿಟ್ಟು ಉಳಿಸ್ತಕ್ಕಂಥದ್ದು. ಆಮೇಲೆ ಹಲ್ಲೇನಾದರೂ ತುಂಬ ಇನ್ಫೆಕ್ಷನ್ ಆಗಿ ಏನಾದರೂ ಹೋಗಿ ತುಂಬ ಅಲ್ಲಾಡ್ತಾ ಇದೆ ಅಂತಂದರೆ ಅದನ್ನು ಹಲ್ಲನ್ನು ತೆಗೆಯುವಂಥ ಕ್ರಿಯೆಗಳು ಎಕ್ಸ್ಟ್ರಾಕ್ಷನ್ ಅಂತ ಹೇಳ್ತೀವಿ. ಹಾಗೆ ಪ್ರಾಸ್ಥೆಸಿಸ್, ಅಂದರೆ ಹೋಗಿರೋ ಹಲ್ಲನ್ನೆಲ್ಲ ಕಟ್ಟುವಂಥದ್ದು. ಹಲವಾರು ಸೂಕ್ತ ವಿಧಾನಗಳೆಲ್ಲ ಇದ್ದಾವೆ. ಅದನ್ನು ಅನುಸರಿಸ್ಕೊಂಡೆಲ್ಲ ನಾವು ಪಾಲನೆ ಮಾಡ್ತೀವಿ. ಹಾಗೆ ಏನಂತಂದರೆ ನಮ್ಮ ಆಸ್ಪತ್ರೆಯಲ್ಲಿ ಈಗ ಅತ್ಯಾಧುನಿಕವಾದಂತಹ ಸೌಲಭ್ಯಗಳೆಲ್ಲ ಇದೆ. ಹಾಗೆಲ್ಲ ಡಿಜಿಟಲ್ ಎಕ್ಸ್ರೇ, ಅದನ್ನು RVG ಅಂತ ಹೇಳ್ತೀವಿ. ವಿದಿನ್ ಒಂದು 20 to 30 ಸೆಕೆಂಡ್ಸು ಮೊದಲು ಹಳೆ ಕ್ರಮದಲ್ಲಿ ನಿಂತು ಎಕ್ಸ್ರೇನೆಲ್ಲ ತೆಗೆದು ಡೆವಲಪರ್ ಮಷಿನಲ್ಲೆಲ್ಲ ಹಾಕಿ ಇದನ್ನು ಮಾಡಿ ಅವೆಲ್ಲ ಒಂದು ಸ್ವಲ್ಪ ಎರರ್ಸ್ ಎಲ್ಲ ಆಗ್ತಾಯಿತ್ತು. ಇವಾಗೆಲ್ಲ ಏನಂತಂದರೆ ಅಡ್ವಾನ್ಸ್ ಆಗಿರೋದ್ರಿಂದ ವಿತ್ ಸಿಸ್ಟಮ್ ಲ್ಯಾಪ್ಟಾಪಲ್ಲೇ ನಮಗೆಲ್ಲ ಎಕ್ಸ್ರೇ ಡೀಟೇಲ್ಸ್ಗಳೆಲ್ಲ ಬರ್ತಕ್ಕಂಥದ್ದು. ಆಮೇಲೆ OPG ಅಂತ ಹೇಳ್ತೀವಿ, ಆರ್ಥೋಪ್ಯಾಂಟೋಗ್ರಾಮ್ ಅಂತಂದರೆ ಇವಾಗ ಫುಲ್ಲು ಬಾಯಿಯ ಒಂದು ಎಕ್ಸ್ರೇ. ಅದು ಕೂಡ ಸೌಲಭ್ಯ ನಮ್ಮಲ್ಲಿದೆ, ಆವಾಗಲಿಂದನೂ ಆಗ್ತಾ ಇದೆ. ಈಗ ಮುಂದಿನ ದಿನಗಳಲ್ಲಿ ನಾವು CBCT ಅಂತಹ ಒಂದು 3D ಕಂಪ್ಯೂಟೆಡ್ ಟೊಪೋಗ್ರಫಿ ಅಂತ ಅಂದ್ಬಿಟ್ಟು ಅದನ್ನು ನಾವು ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ. ಈಗ ಮುಂದಿನ ದಿನಗಳಲ್ಲಿ ಅದು ಕೂಡ ಆಗುತ್ತೆ. ಹಾಗೆ ಮತ್ತೆ ನಮ್ಮಲ್ಲಿ ಏನಂತಂದರೆ ತುಂಬ ಡೆಂಟಲಲ್ಲಿ ತುಂಬ ಸ್ಪೆಷಾಲಿಟಿ ಆದಂತಹ ಡಿಪಾರ್ಟ್ಮೆಂಟ್ಗಳೆಲ್ಲ ಇದೆ. ಪ್ರಾಸ್ತೊಡಾಂಟಿಕ್ಸ್ ಅಂತಂದರೆ ಇವಾಗ ಕೃತಕ ಹಲ್ಲುಗಳ ಜೋಡಣೆ, ಕ್ರೌನು, ಬ್ರಿಡ್ಜ್ ಅಂತ ಹೇಳ್ತೀವಿ. ಅದಕ್ಕೆ ಆದಂತಹ ಸ್ಪೆಷಲಿಸ್ಟ್ಗಳೆಲ್ಲ ಇದ್ದಾರೆ. ಆಮೇಲೆ ಎಂಡೋಡಾಂಟಿಕ್ಸ್ ಅಂತ ಅಂದ್ಬಿಟ್ಟು ರೂಟ್ ಕೆನಾಲ್ ಸ್ಪೆಷಲೈಸೇಷನು. ಅದು ಒಂದು ಇಟ್ಸ್ ಅ ಪಾರ್ಟ್ ಆಫ್ ಡೆಂಟಲ್ ಸ್ಪೆಷಲೈಸೇಷನು. ಆಮೇಲೆ ಆರ್ಥೋಡಾಂಟಿಕ್ಸ್ ಅಂತ ಅಂದ್ಬಿಟ್ಟು, ಆರ್ಥೋಡಾಂಟಿಕ್ಸ್ ಅಂತಂದರೆ ಇವಾಗ ವಕ್ರವಾಗಿರೋ ಹಲ್ಲುಗಳನ್ನು ಮುಖದ ಶೇಪು ಮೇಲೆ ಕೆಳಗೆ ಎಲ್ಲ ಕರೆಕ್ಟಾಗಿ ಅಕ್ಲೂಷನಲ್ಲಿ ಇರಲ್ಲ. ಅದನ್ನೆಲ್ಲ ಸರಿ ಮಾಡ್ತಕ್ಕಂಥದ್ದಾಗ
ಕ್ರಮವನ್ನು ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಆರ್ಥೋಡಾಂಟಿಕ್ ಬ್ರಾಂಚ್ ಕೂಡ ಇಲ್ಲಿರೋದ್ರಿಂದ, ಆಮೇಲೆ ಮೇನ್ಲಿ ಇದು ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ಡಿಪಾರ್ಟ್ಮೆಂಟ್ ಅಂಡರಲ್ಲಿರೋದ್ರಿಂದ ಇಲ್ಲಿ ಮೇಜರ್ ಎಕ್ಸ್ಟ್ರಾಕ್ಷನ್ಸ್ಗಳು, ಯಾವುದೇ ಆದಂತಹ ಟ್ರಾಮಾ ಕೇಸಸ್ಗಳು ಲೈಕ್ ಕ್ಯಾನ್ಸರ್ ಕಂಡೀಷನ್ಸು, ಏನಾದರೂ ಪ್ರೀ ಕಂಡೀಷನ್ ಇದ್ದರೆ, ಆಮೇಲೆ ಪೋಸ್ಟ್ ಆಪ್ರೇಟಿವ್ ಲೈಕ್ ಮೇಜರ್ಸು, ಇಂಪ್ಲಾಂಟಾಲಜಿ, ಹಲ್ಲು ತೆಗೆಯುವಂಥದ್ದು, ಸರ್ಜಿಕಲ್ ಥಿಂಗ್ಸು ಎಲ್ಲ ಕ್ರಮಗಳು ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಹಾಗೆ ಲೈಕ್ ನಮ್ಮಲ್ಲಿ ನುರಿತವಾದ ವೈದ್ಯರ ಒಂದು ತಂಡ ಇರೋದ್ರಿಂದ ಸೊ ನಾವು ಒಂದು ಟೀಮಲ್ಲಿ ಲೈಕ್ ವರ್ಕ್ ಮಾಡ್ತಾ ಇರೋದು. ಹಾಗೆ ಇದು ಏನಂತಂದರೆ ತುಂಬ ಜನಕ್ಕೆ ಈ ಸೌಲಭ್ಯಗಳ ಬಗ್ಗೆ ಗೊತ್ತಿರಲ್ಲ ಏನಂತ ಅಂದ್ಬಿಟ್ಟು. ಸೊ ನಾನು ನಿಮ್ಮಲ್ಲಿ ಕೇಳ್ಕೊಳೋದು ಏನಂತಂದರೆ, ಒಬ್ಬೊಬ್ಬರಿಗೆ ತೊಂದರೆಗಳಿರುತ್ತೆ, ಹಲ್ಲಿಂದು ಸಮಸ್ಯೆಗಳು, ಬಟ್ ಅವರಿಗೆ ಗೊತ್ತಾಗಲ್ಲ, ಅರಿವು ಇರಲ್ಲ. ಸೊ ನೀವೆಲ್ಲ ಒಂದ್ಸಲ ಬಂದುಬಿಟ್ಟು ಹಲ್ಲಿನ ಪರೀಕ್ಷೆಗಳನ್ನು ಮಾಡಿಸ್ಕೊಂಡ್ರೆ ಅದಕ್ಕೆ ಸೂಕ್ತವಾದಂಥ ಕ್ರಮಗಳು ಏನಿರುತ್ತೆ, ಯಾವ ಥರ ಟ್ರೀಟ್ಮೆಂಟ್ ನಾವು ಕೊಡ್ಬೋದು ಅಂತ ಅಂದ್ಬಿಟ್ಟು ನಾವು ನಿಮ್ಗೆ ಗೈಡ್ ಮಾಡ್ಬೋದು. ಸೊ ಇವಾಗ ಹಲ್ಲಿನ ಸಮಸ್ಯೆಗಳು ತುಂಬ ಇರುತ್ತೆ. ಸೊ ಅದನ್ನು ತಡೆಗಟ್ಟುವ ಕ್ರಮ ಪ್ರಾಥಮಿಕ ಹಂತವಾಗಿ ಲೈಕ್ ನೀವು ಲೈಕ್ ಮಾಡಬೇಕಾಗತ್ತೆ. ರೆಗ್ಯುಲರ್ ಬ್ರಷಿಂಗ್ ಆಯಿತು, ದಿನಕ್ಕೆ 2 ಸಲ ಬ್ರಷ್ ಮಾಡಬೇಕಾಗ್ತಕ್ಕಂಥದ್ದು, ಆಮೇಲೆ ಬಾಯಿನೆಲ್ಲ ಮುಕ್ಕಳಿಸ್ತಕ್ಕಂಥದ್ದು, ಮೌತ್ ವಾಶ್ಗಳನ್ನು ರೆಗ್ಯುಲರಾಗಿ ಯೂಸ್ ಮಾಡುವಂಥದ್ದು, ಮತ್ತು ಆಹಾರ ಪದಾರ್ಥಗಳು ಹಲ್ಲಿನ ಮಧ್ಯೆ ಸಿಕ್ಕಾಕೊಂಡಿರುತ್ತೆ. ಸೊ ಅದನ್ನು ಫ್ಲಾಸ್ ಅಂತ ಹೇಳ್ತೀವಿ. ಸೊ ಫ್ಲಾಸಿಂಗ್ ಲೈಕ್ ಮಾಡುವಂಥದ್ದು ಬೇಸಿಕ್ ಪ್ರಿವೆನ್ಷನ್ನು ಲೈಕ್ ನೀವು ಲೈಕ್ ಮಾಡಿದರೆ ಸೊ ಪ್ರೋಗ್ರೆಸ್ ಆಗಲ್ಲ. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಅಂದ್ಬಿಟ್ಟು. ಸಪೋಸ್ ಏನಾದರೂ ಸ್ಟ್ರಕ್ಚರ್ ಆಗಿ ಸ್ಪ್ರೆಡ್ ಆಗಿ ಏನಾದರೂ ಕಾಯಿಲೆಗಳಿದ್ರೂ ನಾವು ಸೂಕ್ತವಾದಂತಹ ಇದರಲ್ಲಿ ನಾವು ಚಿಕಿತ್ಸೆನೆಲ್ಲ ಕೊಟ್ಬಿಟ್ಟು ಅದನ್ನು ನಾವು ನಿರ್ಮೂಲ ಮಾಡ್ಬೋದು. ಸೊ ಈ ಥರ ಲೈಕ್ ವಿಧಾನಗಳೆಲ್ಲ ಇದ್ದಾವೆ. ನಮ್ಮ ಆಹಾರ ಪದ್ಧತಿ ಕ್ರಮಗಳನ್ನೆಲ್ಲ ಲೈಕ್ ನೋಡಿದಾಗ ಹಲ್ಲಲ್ಲಿ ಹುಳುಕಾಗುವಂಥದ್ದು, ಒಸಡಲ್ಲಿ ರಕ್ತಸ್ರಾವ ಆಗುವಂಥದ್ದು, ಇನ್ಫೆಕ್ಷನ್ ಆಗುವಂಥದ್ದು ಯಾಕೆ ಅಂತಂದರೆ ಮೇನ್ಲಿ ಬಿಕಾಸ್ ಆಫ್ ವಿ ಕನ್ಸ್ಯೂಮರ್ ಶುಗರಿ ಐಟಮ್ಸ್, ಆಮೇಲೆ ಸಕ್ಕರೆ ಅಂಶ ಜಾಸ್ತಿ ಇರ್ತಕ್ಕಂಥದ್ದು. ಸೊ ಆವಾಗ ಏನಾಗುತ್ತೆ ಅಂತಂದರೆ ಬಾಯಲ್ಲಿ ಬ್ಯಾಕ್ಟೀರಿಯಾಗಳಿಗೆ, ಈಗ ಸಕ್ಕರೆ ಅಂಶ, ಈಗ ಚಾಕ್ಲೇಟ್ ಆಯಿತು, ಸ್ವೀಟ್ ಆಯಿತು, ಶುಗರಿ ಐಟಮ್ಸ್ಗಳು ಬಾಯಲ್ಲಿ ಹೋದಾಗ ಏನಾಗುತ್ತೆ ಅಂತಂದರೆ ಬಾಯಲ್ಲಿರೋ ಬ್ಯಾಡ್ ಬ್ಯಾಕ್ಟೀರಿಯಾಸ್ಗಳೆಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಆ್ಯಕ್ಟಿವೇಟ್ ಆದವಾಗ ದೇ ಪ್ರೊಡ್ಯೂಸಸ್ ಸಮ್ ಆ್ಯಸಿಡ್. ಸೊ ಆ್ಯಸಿಡ್ ಪ್ರೊಡ್ಯೂಸ್ ಮಾಡಿದಾಗ ಏನಾಗುತ್ತೆ, ಹಲ್ಲಲ್ಲಿ ಎನಾಮೆಲ್ ಕಂಟೆಂಟ್ ಅಂದರೆ ಕ್ಯಾಲ್ಶಿಯಂ ಕಂಟೆಂಟ್ ಎಲ್ಲ ಮಿನರಲೈಸೇಷನ್ ಏನೇನಾಗಿರುತ್ತೋ ಸೊ ಕ್ಯಾಲ್ಶಿಯಂ ಎನಾಮೆಲ್ ಕಂಟೆಂಟ್ನೆಲ್ಲ ಅದು ಎರೋಡ್ ಮಾಡ್ತಾ ಹೋಗುತ್ತೆ. ಸೊ ಎರೋಡ್ ಮಾಡ್ತಾ ಏನಾಗುತ್ತೆ, ಹಲ್ಲೆಲ್ಲ ವೀಕ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಂದ ನಮಗೆ ಕ್ಯಾವಿಟಿಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಾವು ತಿಂದಿರ್ತಕ್ಕಂಥ ಪದಾರ್ಥಗಳು ಹೊಟ್ಟೆಯಿಂದ, ಸಪೋಸು ಗ್ಯಾಸ್ಟ್ರಿಕ್ ಕಂಡೀಷನಿಂದ ಇರ್ಬೋದು, ಹೊಟ್ಟೆಲೇನೋ ಬೇರೆ ಬ್ಯಾಡ್ ಇದಾಗಿರ್ಬೋದು. ಸೊ ಅಲ್ಲಿಂದ ನಾವು ರಿಫ್ಲೆಕ್ಸ್ ಆದಾಗ ಏನಾಗುತ್ತೆ, ಸೊ ನಾಲ್ಗೆಯಲ್ಲಿ, ಹಲ್ಲಿನ ಮಧ್ಯದಲ್ಲೆಲ್ಲ ಆಹಾರ ಪದಾರ್ಥಗಳೆಲ್ಲ ಕುಟ್ಕೊಂಡಿರುತ್ತೆ. ಸೊ ಅದರಿಂದನೂ ಬ್ಯಾಡ್ ಸ್ಮೆಲ್ಲೆಲ್ಲ ಇರುತ್ತೆ. ಸೊ ಮೇನ್ಲಿ ಬಂದುಬಿಟ್ಟು ಶುಗರಿ ಐಟಮ್ಸು, ಜಂಕ್ ಫುಡ್ಸು, ಆಮೇಲೆ ಸ್ಟಿಕ್ಕಿ ಐಟಮ್ಸು ಏನಿರುತ್ತೆ ಸೊ ಅದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಈಗ ಬ್ರಷ್ ಮಾಡೋ ವಿಚಾರಕ್ಕೆ ಬಂದರೆ ಯಾವಾಗ ಬ್ರಷ್ ಮಾಡಬೇಕು? ಕೆಲವರು ನಾರ್ಮಲಾಗಿ ಒಂದ್ಸಲಿ ಮಾರ್ನಿಂಗ್ ಬ್ರಷ್ ಮಾಡಿದರೆ ಅಂದರೆ ಬಿಟ್ಬಿಡ್ತಾರೆ. ದಿನಕ್ಕೆ ಎಷ್ಟು ಸಲ ಬ್ರಷ್ ಮಾಡಬೇಕು? ಹೌದು ಸರ್, ಅದು ಮೊದಲಿಂದನೂ ಎಲ್ಲರಿಗೂ ಹಾಗೆ ಇದ್ದಿದ್ದು, ಒಂದೇ ಸಲ ಬ್ರಷ್ ಮಾಡಿದ್ರೆ ಸಾಕು ಅಂತ ಅಂದ್ಬಿಟ್ಟು. ಸೊ ನಾವು ಆ್ಯಸ್ ಅ ಡೆಂಟಿಸ್ಟ್ ನಾವು ಜನರಿಗೆ ಹೇಳುವಂಥದ್ದು ಏನಂತಂದರೆ ಡೈಲಿ ರೆಗ್ಯುಲರ್ 2 ಟೈಮ್ಸ್ ಬ್ರಷಿಂಗ್ ಮಾಡಿದ್ರೆ ಒಳ್ಳೆಯದು. ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಸಲ ಮತ್ತು ರಾತ್ರಿ ಆಹಾರ ಆದ ಕೂಡಲೇ ಒಂದು ಸಲ ಬ್ರಷಿಂಗ್ ಮಾಡಿದರೆ ಸೊ ಆವಾಗ ಏನಾಗುತ್ತೆ, ನಮ್ಮಲ್ಲಿ ಬ್ಯಾಡ್ ಬ್ಯಾಕ್ಟೀರಿಯಾಸ್ಗಳು ಬಾಯಲ್ಲಿ ತುಂಬ ಆ್ಯಕ್ಟಿವಿಟೀಸ್ ನಡೀತಾ ಇರೋದ್ರಿಂದ ಸೊ 2 ಸಲ ಬ್ರಷಿಂಗ್ ಮಾಡಿದ್ರೂ ಮತ್ತು ರೆಗ್ಯುಲರ್ ಮೌತ್ ವಾಶ್ ಯೂಸ್ ಮಾಡಿದ್ರೂ ಕೂಡ ಅದು ಕಡಿಮೆನೇ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಒಬ್ಬೊಬ್ಬರು ಬಾಯಿ, ಒಬ್ಬೊಬ್ಬರ ಕಂಡೀಷನು ಬೇರೆ ಬೇರೆ ಥರ ಇರುತ್ತೆ. ಸೊ 2 ಟೈಮ್ಸ್ ರೆಗ್ಯುಲರ್ ಬ್ರಷಿಂಗ್ ಈಸ್ ಇನಫ್. ಓಕೆ ಸರ್. ಮತ್ತು ಈಗ ಹಲ್ಲು ಹುಡುಕಾಗುವಂಥ ವಿಚಾರಕ್ಕೆ ಬಂದರೆ ಅದು ಅವರಿಗೆ ಗೊತ್ತಾದ ತಕ್ಷಣ ಅಂದರೆ ಯಾವ ಟೈಮಲ್ಲಿ, ಈಗ ನಾವು ಸಣ್ಣದಾಗಿ ಹಲ್ಲಲ್ಲಿ ನೋವು ಬರ್ತಿರುತ್ತೆ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಅದೇ ನಾಳೆ ದೊಡ್ಡದಾಗಿ ಅದೇ ಜಾಸ್ತಿ ಆಗ್ತಾ ಹೋಗುತ್ತೆ. ಕೊನೆಗೆ ನೋವು ಜಾಸ್ತಿ ಆದ್ಮೇಲೆ ಬರ್ತಾರೆ. ಸೊ ಯಾವ ಟೈಮಲ್ಲಿ ಅವರು ಏನನ್ನು ನೋಡಿದಾಗ ಒಂದ್ಸಲಿ ಕನ್ಸಲ್ಟ್ ಮಾಡೋದು ಒಳ್ಳೆಯದು? ಹೌದು ಸರ್, ಈಗ ನಾನು ಹೇಳೋದು ಏನು ಅಂತಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಅಂದ್ಬಿಟ್ಟು. ಸೊ ಇನಿಷಿಯಲ್ ಏನಾಗುತ್ತೆ ಅಂದರೆ ಬಾಯಲ್ಲಿ ಡಿಕೆ ಆಗುತ್ತೆ, ಕ್ಯಾವಿಟಿ ಆಗುತ್ತೆ. ಸೊ ಕ್ಯಾವಿಟಿ ಆದಾಗ ನಮಗಷ್ಟು ಗಮನಕ್ಕೆ ಬರಲ್ಲ. ಸೊ ಅದೇ ನಾನು ಹೇಳ್ತಿರೋದು ಏನಂತಂದರೆ ಒಂದು ಸಲ ಪರೀಕ್ಷೆ ಮಾಡಿಸ್ಕೊಂಡ್ರೆ ನಾವು ಏನೇನಾಗಿದೆ ಅಂತ ಪ್ರಾಬ್ಲಮ್ಗಳು ಹೇಳಿ ಸೂಕ್ತವಾದಂಥ ಚಿಕಿತ್ಸೆ ಕೊಡ್ಬೋದು. ಇನಿಷಿಯಲ್ ಸ್ಟೇಜಸ್ಸಲ್ಲಿ ಏನಾಗುತ್ತೆ ಅಂದರೆ ಕ್ಯಾವಿಟಿ ಆಗಿ ಡಿಕೆ ಆಗಿರುತ್ತೆ. ಸೊ ಅದನ್ನು ಮೊದಲನೇ ಸ್ಥಾನದಲ್ಲಿ ಅದನ್ನು ಕ್ಯಾವಿಟಿನ ತೆಗೆದು ಫಿಲ್ಲಿಂಗ್ ಮಾಡಿ ರೆಸ್ಟೋರ್ ಮಾಡಿಬಿಟ್ಟು ಟೂತ್ ಸ್ಟ್ರಕ್ಚರ್ನ ಉಳಿಸ್ಬೋದು. ಸೊ ಅದು ಕ್ಯಾವಿಟಿ ಏನಾಗುತ್ತೆ ಹಾಗೆ ಉಳ್ಕೊಂಡು ಮಲ್ಟಿಪ್ಲೈ ಆಗ್ತಾ ಹೋಗ್ತಾ ಏನಾಗುತ್ತೆ, ಸೊ ಕಂಪ್ಲೀಟ್ ಹಲ್ಲಿನ ಭಾಗ ಹೋಗಿಬಿಟ್ಟು ನರಕ್ಕೆ ಹೋಗಿ ತಾಗುತ್ತೆ. ಅವಾಗ ಏನಾಗುತ್ತೆ, ಸೆನ್ಸೇಷನು, ನೋವೆಲ್ಲ ಬರುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡಬೇಕು, ನಮಗೆ ಫಿಲ್ಲಿಂಗ್ ಎಲ್ಲ ಹಾಕಲಿಕ್ಕೆಲ್ಲ ಬರಲ್ಲ. ಆವಾಗ ರೂಟ್ ಕೆನಲ್ ಅಂತ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಅಂದರೆ ಜೀವಂತವಾಗಿರೋ ಹಲ್ಲನ್ನು ನೆಕ್ರೋಟೈಸ್ ಮಾಡಿ ಒಳಗಿರೋ ಇನ್ಫೆಕ್ಷನಲ್ಲೆಲ್ಲ ತೆಗೆದು ಕ್ಲಿಯರ್ ಮಾಡಿ ಫಿಲ್ಲಿಂಗ್ ಮಾಡಬೇಕಾಗತ್ತೆ. ಅದಾದಮೇಲೆ ಕ್ಯಾಪ್ ಮಾಡಬೇಕಾಗತ್ತೆ.
ಸೊ ಆ ಕಂಡೀಷನ್ನು ಅವ್ರೇನಾದರೂ ಲೈಕ್ ನೆಗ್ಲೆಕ್ಟ್ ಮಾಡಿ ಫರ್ದರ್ ಸ್ಟೇಜಿಗೆ ಏನಾದರೂ ಬಂದು ಅಂತಂದರೆ ವಿ ಕೆನಾಟ್ ಸೇವ್ ದ ಟೂತ್. ಆವಾಗ ಏನು ಮಾಡಬೇಕು ಅಂದರೆ ಹಲ್ಲನ್ನು ನಾವು ತೆಗಿಬೇಕಾಗತ್ತೆ. ತೆಗೆದಾದ್ಮೇಲೂ ಕೂಡ ನಮಗೆ ಬೇರೆ ರಿಪ್ಲೇಸ್ಮೆಂಟ್ ಮೆಥಡ್ಸ್ಗಳೆಲ್ಲ ಇದ್ದಾವೆ, ಲೈಕ್ ರಿಮೂವಬಲ್ ಪ್ರಾಸ್ಥೆಸಿಸು, ಫಿಕ್ಸ್ಡ್ FPDಗಳು ಕೊಡ್ಬೋದು, ಇಲ್ಲ ಇಂಪ್ಲಾಂಟ್ ಎಲ್ಲ ಕೊಡ್ಬೋದು. ಸೊ ಆ ಥರ ಅವಕಾಶಗಳೆಲ್ಲ ಇದೆ.